ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದು ಡಿಕೆ ಶಿವಕುಮಾರ್ ಬಣದ ಪಾಲಿಟಿಕ್ಸ್ ಜೋರಾಗಿ ನಡೀತಾ ಇದೆ. ಡಿಸಿಎಂ ಹುದ್ದೆ ಸೃಷ್ಟಿ ವಿಚಾರದಲ್ಲಿ ಏಟು ಎದುರೇಟಿನ ಪಾಲಿಟಿಕ್ಸ್ ಶುರುವಾಗಿದೆ. ಸಿಎಂ ಬದಲಾವಣೆ ಆಗಬೇಕು, ಡಿಸಿಎಂ ಬಣದವರು ಒತ್ತಾಯ ಮಾಡ್ತಾ ಇದ್ದಾರೆ. ಎರಡು ಬಣದವರ ಹೇಳಿಕೆಗಳಿಗೆ ಸಮಾನ ಮನಸ್ಕ ಶಾಸಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಆಗಲೇ ಹೇಳದ್ನಲ್ಲ, ಈ ವಿಶ್ವ ಯುದ್ಧ ಆದಾಗ ಈ ಟೀಮಲ್ಲಿ ನಾವು ಸೇರ್ಕೊಂತೀವಿ ಅಂತ ಒಂದಷ್ಟು ದೇಶಗಳು, ಈ ಟೀಮಿಗೆ ನಾವು ಬರ್ತೀವಿ ಅಂತ ಮತ್ತೊಂದಷ್ಟು ದೇಶಗಳು, ಇನ್ನೊಂದಷ್ಟು ದೇಶಗಳು ಭಾರತವು ಕೂಡಿಸಿದಂತೆ ನಾವು ಯಾವ ಕಡೆಗೂ ಹೋಗಲ್ಲ, ನಾವು ಮಧ್ಯದಲ್ಲಿ ಸುಮ್ಮನೆ ಇರ್ತೀವಿ, ನಮ್ಮ ಪಾಡಿಗೆ ಅಲಿಪ್ತ ನೀತಿ ನಮ್ಮದು ಅಂತ ಹೇಳ್ತಾ ಇದ್ದಾರೆ. ಹೀಗೆ ನಮ್ಮಲ್ಲೂ ಕೂಡ, ನಮ್ಮ ರಾಜಕಾರಣದಲ್ಲೂ ಹಾಗೆ ಆಗಿದೆ. ಸಿಎಂ ಬಣದಲ್ಲಿ ಗುರುತಿಸಿಕೊಳ್ಳೋರು, ಗುರುತಿಸಿಕೊಳ್ಳದೇ ಇರೋರು, ನಾನು ಹೋಗ್ತೀನಿ ಸಿಎಂ ಅವರು ಬೆನ್ನಿಗೆ ನಿಲ್ತೀನಿ ಅಂತ ಹೋಗ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ನಾವು ನಿಮ್ಮ ಪರವಾಗಿದ್ದೀವಿ ಅಂತ ಅವ್ರ ಹಿಂದೆ ಹೋಗ್ತಾ ಇದ್ದಾರೆ. ಎರಡೂ ಕಡೆ ಹೋಗದೆ ಮಧ್ಯದಲ್ಲಿ ಉಳ್ಕೊಂಡಿದ್ದಾರೆ. ಎರಡೂ ಬಣಗಳಿಗೆ ಸೇರದೇ ಉಳ್ಕೊಂಡವರು ಅವರು ಬೇಸರಗೊಂಡಿದ್ದಾರೆ. ಎರಡೂ ಬಣಗಳ ವಿರುದ್ಧ ಹೈಕಮಾಂಡ್ಗೆ ದೂರು ಕೊಟ್ಟಿದ್ದಾರೆ. ಪದೇ ಪದೇ ಈ ತರದ ವಿವಾದ ಎಬ್ಬಿಸ್ತಾ ಇದ್ದಾರೆ. ಇವ್ರ ವಿರುದ್ಧ ಕ್ರಮ ಆಗಬೇಕು, ಸಿಎಂ ಬಣ ಆಗಬೇಕು, ಡಿಸಿಎಂ ಬಣದವರು ನಾವಾಗಬೇಕು, ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳಿ, ಯಾರು ಬೇಕಾದ್ರೂ ಆಗಲಿ, ಕ್ರಮ ಮಾತ್ರ ಆಗಬೇಕು ಅಂತ ಈ ಲೀಡರ್ಸ್ ಹೇಳ್ತಾ ಇದ್ದಾರೆ. ಯಾರು ಅಲಿಪ್ತವಾಗಿದ್ದಾರಲ್ಲ, ಎರಡೂ ಬಣಗಳಿಗೆ ಸೇರದೆ ಉಳ್ಕೊಂಡಿದ್ದಾರಲ್ಲ, ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇದನ್ನು ನೋಡೋದಕ್ಕಾಗ್ತಾ ಇಲ್ಲ ಸ್ವಾಮಿ. ಯಾವಾಗ ಗ್ಯಾರಂಟಿ ಸರ್ಕಾರ ಬಂತೋ ಅವತ್ತಿಂದ ಶುರುವಾಗಿದೆ. ಒಂದಷ್ಟು ಜನ ಹೋಗ್ತಾರೆ, ಮುಖ್ಯಮಂತ್ರಿಗಳ ಬೆನ್ನಿ ನಿಲ್ತಾರೆ, ಡಿಸಿಎಂ 4 ಮಾಡಿ 5 ಮಾಡಿ 6 ಮಾಡಿ ಅಂತ ಕೇಳ್ತಾ ಇದ್ದಾರೆ. ಇನ್ನೊಂದಷ್ಟು ಜನ ಇಲ್ಲ 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 ನಮ್ಮ ಡಿಸಿಎಂ ಅನ್ನೇ ಸಿಎಂ ಮಾಡಿ ಅಂತ ಕೇಳ್ತಾ ಇದ್ದಾರೆ. ಹಿಂಗಾದ್ರೆ ಹೆಂಗೆ ಅಂತ ಅವರು ವೇಣುಗೋಪಾಲ್ ಸುರ್ಜೇವಾಲಾಗೆ ದೂರು ಕೊಟ್ಟಿದ್ದಾರೆ. ಈ ನಾಯಕರು ಸಮೀರ್, KN ರಾಜಣ್ಣ ತಿಮ್ಮಾಪುರ ವಿರುದ್ಧ ಕ್ರಮ ತೆಗೆದುಕೊಳ್ಳಿ ಅಂತ ಆಗ್ರಹಿಸಿದ್ದಾರೆ. ಇವರು ಸಚಿವರು, ಇವರೆಲ್ಲ ಮೂವರು ಸಚಿವರ ಬಹಿರಂಗ ಹೇಳಿಕೆಯಿಂದ ಪಕ್ಷಕ್ಕೆ ಡ್ಯಾಮೇಜ್ ಆಗ್ತಾ ಇದೆ. ಡ್ಯಾಮೇಜ್ ಮಾಡ್ತಾ ಇರುವ ಸಚಿವರಿಗೆ ಕೊಕ್ಕೊಡಿ ಅಂತ ಮನವಿ ಮಾಡಿಕೊಂಡಿದ್ದಾರೆ. ಇಲ್ಲದೆ ಹೋದ್ರೆ ಪಕ್ಷ ಸಂಘಟನೆಯ ಮೇಲೆ ಪೆಟ್ಟು ಬೀಳುತ್ತೆ ಅಂತ ಇವರು ಹೇಳ್ತಾರೆ. ಸಂಘಟನೆಗೆ ಸಾಥ್ ಕೊಡುವಂತ ಸಚಿವರಿಗೆ ಅವಕಾಶ ಕೊಡಿ. ಮುಂದೆ ಸ್ಥಳೀಯ ಚುನಾವಣೆಗಳು ಬರ್ತಾ ಇದೆ, ಅದರಲ್ಲಿ ಡ್ಯಾಮೇಜ್ ಆಗುತ್ತೆ ಪಕ್ಷಕ್ಕೆ. ಯಾರು ಸಂಘಟನೆಗೆ ಸಾಥ್ ಕೊಡ್ತಾರೋ ಅವ್ರಿಗೆ ಅವಕಾಶ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಇಂದು ರಾಷ್ಟ್ರ ರಾಜಧಾನಿ ದೆಹಲಿಗೆ ಮುಖ್ಯಮಂತ್ರಿಗಳು ತೆರಳುತ್ತಾ ಇದ್ದಾರೆ. ಸಿದ್ದು ಜೊತೆ ವೇಣುಗೋಪಾಲ್ ಸುರ್ಜೇವಾಲಾ ಚರ್ಚೆ ಮಾಡುವಂತ ಸಾಧ್ಯತೆ ಇದೆ. ಮೂವರು ಸಚಿವರಿಗೆ ಎಚ್ಚರಿಕೆ ಸಂದೇಶ ರವಾನೆ ಮಾಡುವಂತ ಸಾಧ್ಯತೆ ಇದೆ. ಇದನ್ನು ಇವತ್ತಿನಿಂದ ಎಚ್ಚರಿಕೆ ಕೊಡ್ತಾ ಇಲ್ಲ, ನನಗೆ ಗೊತ್ತಿಲ್ಲ. ಈಗ ಬಿಜೆಪಿಯಲ್ಲಿ ಶಿಸ್ತು ಸಮಿತಿ ಇನ್ನೊಂದು ಮತ್ತೊಂದು ಎಷ್ಟು ಹೇಳಿದ್ರು ಕೂಡ ಯತ್ನಾಳ್ ಅವರು ಏನು ಮಾತಾಡ್ತಾ ಇದ್ರು ಅಂತ ಎಲ್ಲರಿಗೂ ಗೊತ್ತಿದೆ. ಕೊನೆಗೂ ಅಲ್ಲಿ ಶಿಸ್ತು ಅನ್ನೋದು ಮೂಡಲೇ ಇಲ್ಲ. ಆದರೆ ಕಾಂಗ್ರೆಸ್ನಲ್ಲೂ ಹಾಗೆ ಆಗ್ತಾ ಇದೆಯಾ? ಈ 3 ಜನ ಸಚಿವರು ಇವತ್ತು ನಿನ್ನೆಯಿಂದ ಹೇಳ್ತಾ ಇಲ್ಲ 3 ಜನ ಡಿಸಿಎಂ ಮಾಡಿ, 4 ಜನ ಡಿಸಿಎಂ ಮಾಡಿ, ಸಮುದಾಯವಾರು ಡಿಸಿಎಂ ಮಾಡಿ ಅಂತ ಕೂಗಿರೋದು ಇವತ್ತು ನಿನ್ನೆಯಿಂದ ಅಲ್ಲ. ಈ ಸರ್ಕಾರ ರಚನೆ ಆದ ದಿನದಿಂದಲೂ ಈ ಕೂಗಿದೆ. ಈ ಸರ್ಕಾರದಲ್ಲಿ ಮೊದಲ ಬಾರಿಗೆ ಡಿಸಿಎಂ ಆಗಿ ಡಿಕೆ ಶಿವಕುಮಾರ್ ಪದಗ್ರಹಣ ಮಾಡಿದಾಗಿನಿಂದಲೂ ಈ ಕೂಗು ಹಾಗೇ ಇದೆ. ಹೀಗಿರುವಾಗ ಕಾಂಗ್ರೆಸ್ನಲ್ಲಿ ಶಿಸ್ತು ಸಮಿತಿ ಅನ್ನೋದಿಲ್ವಾ? ಸುರ್ಜೇವಾಲಾ ಏನು ಮಾಡ್ತಾ ಇದ್ದಾರೆ? 2-3 ಬಾರಿ ಬಂದು ಹೇಳೋದು. ಪಾಪ ಅವರು ಇಂಗ್ಲೀಷ್ನಲ್ಲಿ ಹೇಳಿದ್ರು, ಹಿಂದಿಲಿ ಹೇಳಿದ್ರು, ಗೊತ್ತಾಗಲಿಲ್ಲ ಅನ್ಸುತ್ತೆ. ಕನ್ನಡದಲ್ಲೆಲ್ಲಾದರೂ ಹೇಳಿದಿದ್ರೆ ಗೊತ್ತಾಗಿರ್ಬೋದೇನೋ, ಗೊತ್ತಿಲ್ಲ. ಆದರೆ ಇನ್ನೂ ಈ ಸಚಿವರುಗಳು ತಿಳ್ಕೊಂಡಿಲ್ಲ. ಒಂದಷ್ಟು ಜನ ಶಾಸಕರು ಮಾತಾಡ್ತಾರೆ, ಹೊಸಬ್ರು ಬಂದಂಥ ಶಾಸಕರು ಮಾತಾಡ್ತಾರೆ. ಆದರೆ ಸಚಿವರುಗಳು ಮಾತಾಡ್ತಾ ಇದ್ದಾರಲ್ಲ, ಮಾರುತಿ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಮಾರುತಿ. ಈ ಸುರ್ಜೇವಾಲಾ, ವೇಣುಗೋಪಾಲು ಈ ಹಿಂದೇನೂ ಬಂದಿದ್ರು, ಆವಾಗಲೂ ಎಚ್ಚರಿಕೆ ಕೊಟ್ಟಿದ್ರು, ನೋಡ್ರಿ ಯಾರು ಮಾತಾಡಬೇಡ್ರಿ, ಪಕ್ಷದ ವೇದಿಕೆ ಇದೆ, ಆಂತರಿಕ ಪ್ರಜಾಪ್ರಭುತ್ವ ಇದೆ, ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡೋಣ, ಮಾತಾಡೋಣ ಅಂತ ಹೇಳಿದರು. ಯಾರು ಆ ಥರ ಮಾಡ್ತಾನೆ ಇಲ್ವೇ? ಎಲ್ಲರೂ ಬರ್ತಾರೆ, ಮಾಧ್ಯಮದ ಮುಂದೆ ಮಾತಾಡ್ತಾರೆ, ನಮ್ಗೆ 5-6 ಡಿಸಿಎಂ ಬೇಕು ಅಂತಾರೆ, ಡಿಕೆ ಶಿವಕುಮಾರ್ನ ಕೆಳಗಿಳಿಸಿ ಅಂತಾರೆ, ಇನ್ನೊಬ್ರು ಡಿಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗಲಿ ಅಂತ ಹೇಳ್ತಾರೆ. ಶಿಸ್ತು ಅನ್ನೋದೇ ಇಲ್ವಾ ಈ ನ್ಯಾಷನಲ್ ಪಾರ್ಟೀಸಲ್ಲಿ ಅಂತ? ವೆರಿ ಗುಡ್ ಮಾರ್ನಿಂಗ್. ಡಿಸಿಎಂ ಹುದ್ದೆ ಸೃಷ್ಟಿ ಆದ ದಿನದಿಂದಲೂ ಕೂಡ, ಅಂದ್ರೆ ಯಾವಾಗ ಡಿಕೆ ಶಿವಕುಮಾರ್ ಅವ್ರಿಗೆ ಡಿಸಿಎಂ ಹುದ್ದೆ ಕೊಡಬೇಕು ಅನ್ನುವಂತ ಒಂದು ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂತು, ಆ ಕ್ಷಣದಿಂದಲೂ ಕೂಡ ಹೆಚ್ಚುವರಿ ಡಿಸಿಎಂ ಹುದ್ದೆಗಳು ಸೃಷ್ಟಿ ಆಗ್ಬೇಕು ಅನ್ನುವಂತ ಒಂದು ವಾದ ಸಿದ್ದರಾಮಯ್ಯ ಅವರ ಬಣದಿಂದ, ಸಿದ್ದರಾಮಯ್ಯ ಆಪ್ತ ಸಚಿವರಿಂದ ಕೇಳಬರ್ತಾ ಇತ್ತು. ಅದರಲ್ಲಿ ಪದೇ ಪದೇ ಇಂತ ಒಂದು ಹೇಳಿಕೆಯನ್ನ ಕೊಡ್ತಾ ಇರುವಂತದ್ದು ಸತೀಶ್ ಜಾರಕಿಹೊಳಿ, KN ರಾಜಣ್ಣ, ಜಮೀರ್ ಅಹಮದ್ ಖಾನ್ ಸೇರಿದಂತೆ ಹಲವು ಸಚಿವರುಗಳು ಪ್ರತಿ ಬಾರಿನೂ ಕೂಡ ಈ ಹೇಳಿಕೆ ಕೊಡ್ತಾನೆ ಬರ್ತಾ ಇದೆ. ಆದ್ರೆ ಈ ಹೇಳಿಕೆಗೆ ಮುಳುಗುದಾರ ಹಾಕುವಂತ ಒಂದು ಕೆಲಸ ಕಾಂಗ್ರೆಸ್ ಹೈಕಮಾಂಡ್ ಮಾಡೋದ್ರಲ್ಲಿ ವಿಫಲ ಆಗಿದೆ ಅನ್ನುವಂಥದ್ದು ಪದೇ ಪದೇ ಸಾಬೀತಾಗ್ತಾ ಇರುವಂತದ್ದು. ಲೋಕಸಭಾ ಚುನಾವಣೆಗೂ ಮೊದಲೇ KN ರಾಜಣ್ಣ ಅವರು ಸತೀಶ್ ಜಾರಕಿಹೊಳಿ ಬಹಿರಂಗವಾಗಿ ಹೇಳಿದ್ರು, ಸಮುದಾಯವಾರು ಡಿಸಿಎಂ ಹುದ್ದೆ ಕೊಟ್ಟಿದ್ದೆ ಆದ್ರೆ ಅದರ ಒಂದು ಲಾಭ ಕಾಂಗ್ರೆಸ್ ಪಕ್ಷಕ್ಕೆ ಸಿಗುತ್ತೆ, ಹೀಗಾಗಿ ಸಮುದಾಯವಾರು ಪರಿಗಣಿಸುವಂತ ಒಂದು ಕೆಲಸ ಆಗ್ಬೇಕು ಅಂತ. ಅದರಲ್ಲಿ ಲಿಂಗಾಯತ ಸಮುದಾಯ ಆಗಿರ್ಬೋದು, ST ಸಮುದಾಯ ಆಗಿರ್ಬೋದು, ಮುಸ್ಲಿಂ ಸಮುದಾಯ ಆಗಿರ್ಬೋದು, ಈ ಸಮುದಾಯದ ಮತಗಳು ಇಡೀ ರಾಜ್ಯಾದ್ಯಂತ ಇರೋದ್ರಿಂದ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಇರೋದ್ರಿಂದ ಕಾಂಗ್ರೆಸ್ಗೆ ಅನುಕೂಲ ಆಗುತ್ತೆ, ಸಮುದಾಯವಾರು ಡಿಸಿಎಂ ಹುದ್ದೆ ಕೊಡಿ ಅನ್ನುವಂತ ಒಂದು ಒತ್ತಾಯವು ಕೇಳಿಬಂದಿತ್ತು. ಆದ್ರೆ ಆ ಸಂದರ್ಭದಲ್ಲಿ
ಸುರ್ಜೇವಾಲಾ ಆಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ಇಬ್ರು ಕೂಡ ಇಂಟರ್ಫಿಯರ್ ಆಗಿ ಈ ಲೋಕಸಭಾ ಚುನಾವಣೆ ಮುಗಿಯೋರು ಕೂಡ ಬಹಿರಂಗವಾಗಿ ಹೇಳಿಕೆಗಳು ಕೊಡಬಾರದು ಅನ್ನುವಂತ ಒಂದು ತಾಕೀತನ್ನ ಮಾಡಿದ್ರು. ಲೋಕಸಭಾ ಚುನಾವಣೆ ಮುಗಿತು. ಚುನಾವಣೆಯಲ್ಲಿ ಕಾಂಗ್ರೆಸ್ ಅಂದುಕೊಂಡಷ್ಟು ಸ್ಥಾನಗಳು ಕೂಡ ಗೆಲ್ಲಿಲ್ಲ. ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಒಳಗೊಳಗೆ ಇದ್ದಂತಹ ಅಸಮಾಧಾನ ಮತ್ತೆ ಒಂದಷ್ಟು ಅಭ್ಯರ್ಥಿಗಳ ಪರವಾಗಿದ್ದಂತಹ ಒಂದು ಅಸಮಾಧಾನದ ಹಿನ್ನೆಲೆಯಲ್ಲಿ ಕೆಲವೊಂದಷ್ಟು ಸಚಿವಗಳು ನೇರವಾಗಿ ಕೆಲಸ ಮಾಡ್ಲಿಲ್ಲ ಅನ್ನುವಂಥದ್ದು ಹಲವು ಕ್ಷೇತ್ರಗಳ ಫಲಿತಾಂಶದಿಂದ ಸಾಬೀತಾಗಿದೆ. ಈ ನಡುವೆ ಈಗ ಮತ್ತೊಮ್ಮೆ ಹಿರಿಯ ಸಚಿವರುಗಳೇ ಮಾತಾಡ್ತಾ ಇರುವಂತದ್ದು ಹೆಚ್ಚುವರಿ ಡಿಸಿಎಂ ಹುದ್ದೆಗಳು ಸೃಷ್ಟಿ ಆಗ್ಬೇಕು ಅಂತ. ಈ ಸಂದರ್ಭದಲ್ಲಿ ಒಂದು ಕಡೆ ಕೆಪಿಸಿಸಿ ಅಧ್ಯಕ್ಷ ಡಿ.ಕೆ. ಶಿವಕುಮಾರ್ ಅವರು ಚನ್ನಪಟ್ಟಣ ಚುನಾವಣೆಯಲ್ಲಿ ಬ್ಯುಸಿ ಆಗಿದ್ದಾರೆ. ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ಮೌನಕ್ಕೆ ಜಾರಿರುವಂತದ್ದು ಒಂದಷ್ಟು ಅನುಮಾನಗಳು ಕೂಡ ಕಾರಣ ಆಗಿದೆ. ಹೀಗಾಗಿ ಎರಡೂ ಬಣದಲ್ಲಿ ಗುರುತಿಸಿಕೊಳ್ಳದೆ ಇರುವಂತಹ ಸಮಾನ ಮನಸ್ಕ ಶಾಸಕರುಗಳು ಕಾಂಗ್ರೆಸ್ ಹೈಕಮಾಂಡ್ ಗಮನಕ್ಕೆ ತಂದಿರುವಂತದ್ದು ಈ ಸಮಸ್ಯೆ ದಿನದ ದಿನಕ್ಕೆ ಜಾಸ್ತಿ ಆಗ್ತಾ ಹೋದ್ರೆ ಪಕ್ಷಕ್ಕೆ ಮುಂದೆ ಬರ್ತಾ ಇರುವಂತಹ ಚುನಾವಣೆಗಳಲ್ಲಿ ಪೆಟ್ಟಾಗುತ್ತೆ. ಹೀಗಾಗಿ ಈ ಸಮಸ್ಯೆಯನ್ನ ಆದಷ್ಟು ಬೇಗ ಬಗೆಹರಿಸಿ ಅನ್ನುವಂತಹ ಒಂದು ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಸಲಹೆಯನ್ನ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಗಂಭೀರವಾಗಿ ತೆಗೆದುಕೊಳ್ಳುತ್ತೆ, ಈ ಸಚಿವರು ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಕೆ.ಎನ್. ರಾಜಣ್ಣ ಆಗಿರ್ಬೋದು, ಸತೀಶ್ ಜಾರಕಿಹೊಳಿ ಅವರಾಗಿರ್ಬೋದು, ಆರ್.ಬಿ. ತಿಮ್ಮಾಪುರ್ ಆಗಿರ್ಬೋದು, ಇವರ ವಿರುದ್ಧ ಯಾವ ರೀತಿಯಾದಂತಹ ಒಂದು ಸೂಚನೆಗಳು ಕಾಂಗ್ರೆಸ್ ಹೈಕಮಾಂಡ್ ನಿಂದ ಬರುತ್ತೆ ಅನ್ನುವಂಥದ್ದು ಈ ಕ್ಷಣದ ಒಂದು ಪ್ರಶ್ನೆ ವಾಸ್ತವ. ರೈಟ್, ಓಕೆ, ಥ್ಯಾಂಕ್ ಯು ಮಾರುತಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.